ಸಿಂಧೂ ನದಿ, ಇವತ್ತಿನ ಪಾಕಿಸ್ತಾನದೊಳಗೆ ಸಿಂಧ್ ಪ್ರದೇಶ ಅಂತ ಏನಿದೆ, ಆ ಸಿಂಧೂ ನದಿ ಯಾವುದನ್ನ ನಾವು ಸಿಂಧೂ ಕೊಳ್ಳದ ಸಂಸ್ಕೃತಿ ಅಂತ ಈ ದೇಶದ ಮೂಲ ಸಂಸ್ಕೃತಿ ಅಂತ ಹಾಡ್ತೀವಿ, ಅದು ಅಲ್ಲಿ ಬಂದು ರಾಜ ತಾಹೀರ್ನನ್ನ, ತಮಗೆ ಬಹಳ ಜನರಿಗೆ ಗೊತ್ತಿರಬಹುದು, ಇರ್ಲಿಕ್ಕಿಲ್ಲ, ತಾಹೀರ್ ಅಂತಕ್ಕಂಥ ಒಬ್ಬ ರಾಜ, ನಮ್ಮ ಹಿಂದೂ ರಾಜ, ಸಣ್ಣ ಸಂಸ್ಥಾನ, 3-4 ಸಾವಿರ ಸೈನಿಕರು ಅವನಿಗೆ, ಅದಕ್ಕಿಂತ ದೊಡ್ಡದೇನೆ, ಅಷ್ಟೇ ಒಂದು 60-70-100 ಹಳ್ಳಿಗಳಿಗೆ ರಾಜ. ಇವ 30-40 ಸಾವಿರ ಸೈನಿಕರ ದಂಡ ಎತ್ತುಕೊಂಡು 3,000 ಸೈನಿಕರು ಇರುವಂತ ರಾಜನ ಮೇಲೆ ದಂಡೆತ್ತಿ ಬಂದ. ಆದರೂ ಸಹಿತ ನಮ್ಮ ರಾಜ ಅವನ ವಿಷ ಕಾಲಿಡ್ಕೊಡ್ಲಿಲ್ಲ. ಬರೀ 3,000 ಸೈನ್ಯ ಇತ್ತು, ಆದ್ರೆ ಪ್ರಾಣ ಪಣಕ್ಕಿಟ್ಟು ಹೋರಾಟ ಮಾಡುವಂಥವ್ರು. ವಾರಗಟ್ಲೆ ಸೆಣಸಾಡಿದ ರಾಜ, ಹಿಂದಕ್ಕೆ ಸರಿಲಿಲ್ಲ. ಒಂದು ಕಡೆ 40,000, ಒಂದ್ ಕಡೆ 3,000. ಅವ ವಿಚಾರ ಮಾಡಿದ, ಬಿನ್ ಕಾಸಿಂ, ಈ ರಾಜನ್ ಗೆಲ್ಲುವುದು ಹೆಂಗ? ಪರಕೀಯರು ನಮ್ಮನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಸೋಲ್ಸೋರು ಯಾರು ಅಂದ್ರೆ ನಮ್ಮವರ. ರಾಜ ತಾಹೀರ ಅತ್ಯಂತ ಧರ್ಮ ಪ್ರೇಮಿ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಕೂಡಲೇ ಗುಡಿಯೊಳಗೆ ಹೋಗಿ ನಮಸ್ಕಾರ ಮಾಡ್ಲಾರ್ದ, ಪೂಜಾ ಆರತಿ ಮಾಡ್ಲಾರ್ದ ಬಾಯಾಗ ನೀರು ಹಾಕೋತಿದ್ರು. ಆ ಗುಡಿ ಪೂಜಾರಿ ಶತ್ರುವಿಗೆ ಸಾಮಿಲ್ಲ. ಈ ರಾಜ ನನ್ನ ಹೇಗೆ ಸೋಲಿಸೋದು ಅಂತ ವಿಚಾರ ಕೇಳಿದವ ಶತ್ರು. ಅವ ಪೂಜಾರಿ ಹೇಳಿದ ನಾಳೆ ಸೋಲ್ತಾನವ ಅಂತ. ಅಲ್ಲಿ ಹೋಗಿದ, ಎಂತ ದಿವಸ ನಾವು ಹೋರಾಟ ಮಾಡಿ ಸೋತಿಲ್ಲ, ನಾಳೆ ಹೆಂಗ್ ಸೋಲ್ತಾನೆ, ಯಾವ ಆಧಾರದ ಮೇಲೆ? ನೋಡ್ರಿ ನೀವು ಅಂತಂದ ಅವ ಪೂಜಾರಿ. ನಮ್ಮವನ ಏನ್ ಮಾಡ್ತಿ ಅಂದ. ನಾ ಮಾಡ್ತೇನೆ ನೋಡ್ರಿ ನೀವು ಅಂದ. ನನಗೆ ಏನ್ ಕೊಡ್ತೀರಿ ಅಂತ ಕೇಳಿದ. ನೀ ಕೇಳಿದ್ದನ್ನು ಕೊಡ್ತೀಪ್ಪ. ರಾತ್ರಿ ಹೋಗಿ ಶಿಖರದ ಮ್ಯಾಗ ಏನ್ ಧ್ವಜ ಇತ್ತಲ್ಲ, ಪ್ರತಿಯೊಂದು ಗುಡಿ ಶಿಖರದ ಮ್ಯಾಗ ಧ್ವಜ ಇರ್ತಾವ, ಆ ಧ್ವಜ ಹಿಂಗ ಆಟ ಮಾಡಿ ಬಂದ. ಬೆಳಿಗ್ಗೆ ರಾಜ ತಾಹೀರ ದೇವರಿಗೂ ನಮಸ್ಕಾರ ಮಾಡಕ್ ತಂದಿದ್ದಾರೆ. ಆ ರಾಜನ ಭಕ್ತಿ ಎಷ್ಟು ಅಂತಂದ್ರ, ಅವನ ಸೈನ್ಯದ ಘೋಷವಾಕ್ಯ ಏನು ಅಂದ್ರ ಹರ ಹರ ಮಹಾದೇವ ಅಂದು ಕೂಡಲೇ ಸೈನಿಕರ ಮೇಯಾಗ ಸಂಚಾರಕ್ಕೆ, ಹರ ಹರ ಮಹಾದೇವ ಅಂದ ಕೂಡಲೇ ಜನ ಪುಟುದು ಹೇಳ್ತಿದ್ರು. ಅಂಥ ಭಕ್ತಿ ಅವನು. ಸೈನ್ಯದಲ್ಲಿಯೂ ಸಹಿತ ಧರ್ಮವನ್ನೇ ಬಿತ್ತಿದ್ದ. ದೇವರಿಗೆ ನಮಸ್ಕಾರ ಮಾಡಿದ, ಬೆಳಕು ಹೋಗಿ ಶಿಖರಕ್ಕೆ ವಂದನೆ ಮಾಡ್ತಿದ್ದ. ಧ್ವಜ ಬಾಗಿತ್ತು. ಪೂಜಾರಿನ ಕೇಳಿದ, ಯಾಕೋ ಧ್ವಜ ಯಾಕೆ ಬಾಗೈತಿ, ಯಾಕೆ ಬಿದ್ದೈತಿ ಅಂತ ಕೇಳಿದ. ಏನೋ ಅಪಶಕುನ ಐತ್ರಿ ಇವತ್ತು ನಿಮಗ ಅಂದ್ರೆ, ಒಬ್ಬ ಮನುಷ್ಯನ ಮಾನಸಿಕತೆಯನ್ನ ಖಚ್ಚೀಕರಣಗೊಳಿಸುವಂತ ಪದ್ಧತಿ. ಇವತ್ತೇನೋ ಆಪತ್ತು ಕಾಯ್ದೈತಿ ನಿಮಗ ಅಂತ ಅಂದ. ಆಯ್ತು, ಸಂಶಯದ ಬೀಜ ಬಿತ್ತು. ಅವತ್ತೇ ಸೆರೆ ಸಿಕ್ಕ ರಾಜ ತಾಹೀರ್ ನನ್ನ ಕೊಂದ ಕೊಚ್ಚ ಹಾಕಿದ್ರು. ನಾನು ಹೇಳಿದ್ದೀನಿ, ನಿಮ್ಗೆ ಗೊತ್ತಾದ, ನಮ್ಮ ದೇಶವನ್ನ, ನಮ್ಮ ರಾಜ್ಯರನ್ನ ಸೋಲಿಸಿದವರು ಹೊರಗಿನವ್ರು ಯಾವ ಧರ್ಮದವರು ಅಲ್ಲ, ಅವರು ನಮ್ಮ ಅಣ್ತಮ್ರ. ರಾಜನಿಗೆ ಮಗಳಿದ್ದು ಎಂಥ ಸಂಸ್ಕಾರ ರೀ ಹುಡುಗಿ ಮೇಲೆ. ಅಪ್ಪ ಒಂದು ಅಂಥ ಧಾರ್ಮಿಕ ಸಂಸ್ಕಾರ ಹುಡುಗಿ ಮೇಲೆ. ನೋಡಕ್ ಬಹಳ ಚಂದ ಇತ್ತು. ಹುಡುಗಿನ ಎತ್ಕೊಂಡು ಹೋದ ಬಿನ್ ಕಾಸಿಂ. ಈ ಹುಡುಗಿನ ಒಯ್ದು ನಮ್ಮ ಧರ್ಮ ಗುರುವಿಗೆ ಒಪ್ಸಿದ್ನಂದ್ರ ಅವ ನಮ್ಗೊಂದು ದೊಡ್ಡ ರಾಜ್ಯನ ಕೊಡ್ತಾನ ಅಂತ ತಿಳ್ಕೊಂಡು ಆ ಹುಡುಗಿನ ತಗೊಂಡು ತುರ್ಕಿ ಹೋಗಿ ಅವ ಏನ್ ಖಲೀಫ ಇದ್ನಲ್ಲ, ಅವನಿಗೆ ಈ ಹುಡುಗಿನ ಒಪ್ಪಿಸ್ತ. ನಿಮ್ ಸಲುವಾಗಿ ಒಂದು ಬಹುದೊಡ್ಡ ಕಾಣಿಕೆಯನ್ನ ನಾ ತಂದಿನ ತಗೋರಿ ಅಂತ. ಅವನು ಬಹಳ ಖುಷಿ ಆದ, ಎಷ್ಟು ಸುಂದರ ಹುಡುಗಿ ತಂದಾನ. ಆಯ್ತು, ಈ ಹುಡುಗಿನ ನಮ್ ಜನಾನ್ ಖಾನೆ ಕಳಿಸ್ರಿ. ಜನಾನ್ ಖಾನ ಅಂದ್ರೆ ಮಲ್ಗು ಕೋಣಿಗೆ ಕಳಿಸ್ರಿ ಅಂತ ಕಳಿಸಿದ ಹುಡುಗಿ. ರಾಜ ಹೋದ ಒಳಗ, ಇವ ಖಲೀಫ ಹುಡುಗಂದು ಮುಟ್ಟಿಕ್ ನನ್ನ ಮೈ ಕೈ ಹೆಚ್ಚಿದಂದ್ರೆ ಹುಷಾರಲ್ಲ. ಅವ ಧರ್ಮಗುರು ಅಂದ. ಯಾಕಂತ ಅಕ್ಕಿ ಹೇಳಿದ್ಲು, ಇಲ್ಲಿ ಬರೋಕ್ಕಿಂತ ಮುಂಚೆ ಯಾವ ನಾನು ಎತ್ಕೊಂಡು ಬಂದಾನಲ್ಲಿ ಅವ ಎಲ್ಲ ನಾನು ಭೋಗಿಸ್ಬಿಟ್ಟಾನ ಅಂತ ಹೇಳಿ. ನಾನೀಗ ಮುಸ್ಲಿಮಿನ ತಂದಾನ ತಗೊಂಡು ಅಂತದ ಹುಡುಗಿ. ಅವ ಧರ್ಮಗುರುವಿಗೆ ಇಷ್ಟು ಸಿಟ್ಟು ಬಂತು, ಆ 4 ಮುಂದೆ ಮಗನ್ ಹೊತ್ಕೊಂಡು ಬರಿ ಅಂತ ಇನ್ನ ಊರ್ಗೆ ಹಾಕಿದ್ದಿಲ್ಲ. ಅವನ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಬಂದ್ರು. ಬಂದ್ ಕೂಡಲೇ ಚಂಡ ಹಾರಿಸ್ಬಿಟ್ರು. ಏನೋ ಮೊದಲು ತಿಂದು ಉಳಿದದ್ದನ್ನು ನಮಗೆ ತಂದು ಕೊಡ್ತಿ ಅಂತೇಳಿ ಚಂಡನ ಹರ್ಷ.
ಹುಡುಗಿ ನಗ್ಲಾಕಿತ್ತು. ಯಾವುದನ್ನ ನಮ್ಮಪ್ಪನ ಸೈನ್ಯ ಮಾಡಕ್ಕಾಗಲಿಲ್ಲ ಅದನ್ನ ಮಾಡಿದ್ಮೇಲೆ ಜೀವನ ಸಾರ್ಥಕ ಆತು ಅಂದ್ರೆ ರಾಜ ಬಂದ ಮೋಸ ಮಾಡಿದ್ನಿ ನನಗ ಅಲ್ಲ, ಮೋಸದಾಗ ಹುಟ್ಟಿ ಅದನ್ನ ತಿಂದ ಅದನ್ನ ಬೆಳೆದಂತ ನೀಚರಿಗೆ ಧರ್ಮೇನು ಅಧರ್ಮೇನು ಯಾವ ದಾರಿ ಸಿಕ್ಕೈತೆ ಆ ದಾರಿಗೆ ಆ ಸುಳಿ ಮಕ್ಕಳನ್ನ ತುಳಿಬೇಕು ಅಂದ್ರೆ ಇಷ್ಟವಾಗಿ ನಿನ್ನೇನು ಬಿಡ್ತೀನೇನೋ ಅಂದ. ಏನ್ ನೀ ನಾನು ಬಿಡ್ತೀಯೋ ಏನ್ ನಾನ್ ನಿನ್ನ ಬಿಡ್ತೀನೋ ನೋಡಿ ಬಿಡುನಲ್ಲ ಅಂತ ಆಕೆ ಚೂರಿ ತೆಗೆದ್ಲು. ಸಾಧ್ಯ ಇದ್ರ ನಿನಗೆ ಚುಚ್ಚ ಹೋಗ್ತೇನೆ, ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಾ ಚುಚ್ಕೊಂಡು ಸಾಯ್ತೀನಿ, ಆದ್ರೆ ನನ್ನ ಮೈ ಕೈ ಹಚ್ಚೋದಿಕ್ಕೂ ಬಿಡುದಿಲ್ಲ ನಿನ್ನ. ಈಕೆ ಚೂರಿ ತೆಗೆದ್ಬಿಡ್ಲಿ, ಅವ ಖಡ್ಗ ತಗದ, ಹುಡುಗಿ ತಾನೇ ಚುಚ್ಕೊಂಡು ಸತ್. ಇತಿಹಾಸದೊಳಗ ಸುವರ್ಣಾಕ್ಷರಗಳಿಂದ ಆಕೆನ ಚರಿತ್ರೆ ಬರೆಯಲ್ಪಡುತ್ತೆ. ನಮ್ಮ ಧರ್ಮದ ಒಂದು ಹುಡುಗಿ ದೇಶ ಧರ್ಮ ಉಳಿಸಾಕ 10,000 ಮಂದಿ ಸೈನಿಕರಿಗೆ ಆಗದಷ್ಟು ಕೆಲಸ ಮಾಡಿಬಿಟ್ಲು. ಬುಂದೇಲ್ಖಂಡದೊಳಗ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಾರ್ಡರ್ ಒಂದು 14 ಜಿಲ್ಲಾದ ಒಂದು ಪ್ರದೇಶ. ಅಲ್ಲಿ ಬುಂದೇಲಿ ರಾಜ ಆಯ್ತು. ಅವನ ಮಗ ಒಬ್ಬ 12-13 ವರ್ಷದ ಹುಡುಗ ಛತ್ರಸಾಲ. ಗುಡಿ ಮುಂದೆ ಗೆಳೆಯರ ಮುಂದೆ ಆಡ್ತಿದ್ದ, ದುರ್ಗಾದೇವಿ ಗುಡಿ ಮುಂದೆ ಆಡ್ತಿದ್ದ. ಮೊಘಲರ ಸೈನ್ಯ ಬಂತು. ಅವಾಗ ಊರಾಗ ಉತ್ಸವ ಮಾಡ್ಬೇಕಾದ್ರೆ ಎಷ್ಟು ಮಂದಿ ಉತ್ಸವ ಮಾಡೋರದಿರಿ ಅಷ್ಟು ಮಂದಿದು ಜಕಾತಿ ಕಟ್ಬೇಕು ಮೊದಲ. ಅವ ಯಾವ ಮುಸ್ಲಿಂ ಗುರು ಅದಾನ ಅವನ ಹತ್ರ ಹೋಗಿ, ರಾಜ ಇದ್ದಂದ್ರೆ ರಾಜನ ಹತ್ರ ಹೋಗಿ ನಾವು ಇಷ್ಟು ಮಂದಿ ಅದೀವಿ, ತಲೆಗೆ ಇಷ್ಟ ಅಂತ ತಿಳ್ಕೊಂಡು ರೊಕ್ಕ ಕಟ್ಟಿ ಪರ್ಮಿಷನ್ ತಗೊಂಡು ಜಾತ್ರೆ ಮಾಡ್ಬೇಕು ಊರಾಗ. ಈ ಸ್ಥಿತಿ ನಮ್ಮ ದೇಶದಾಗಿತ್ತು. ಮಾಡ್ತಿದ್ರು, ಉತ್ಸವ ನಡೆದಿತ್ತು. ಹಿಂಗ ನಿಮ್ದು ಹೆಂಗ್ ಹನುಮಂತ ಉತ್ಸವ ನಡೆದೈತೆ ಹಂಗೆ ತಿರುಗೋ ಗುಡಿ ಮುಂದೆ ಉತ್ಸವ ನಡೆದಿತ್ತು. ಸರ್ದಾರ್ ಒಬ್ಬ ಮುಸ್ಲಿಂ ಸರ್ದಾರ್ ಸೈನ್ಯ ತಗೊಂಡು ಹೊಂಟಿದ್ದ. ಇಲ್ಲೇನ್ ಮಾಡ್ತಿರ್ಲಿ ಅಂದವ್. ಹಿಂಗಂದ್ ಕೂಡ ಆಡಕತ್ತಿದ್ವಲ್ಲ ಹುಡುಗರು. ಅದ್ರೊಳಗಿಂದ ಹುಡುಗ 12-13 ವರ್ಷದ್ದು ಛತ್ರಸಾಲ ಹಿಂಗ ನೋಡಿದ, ಹೋತಿನ ಗಡ್ಡದಂಗ ಗಡ್ಡಿದ್ದ ಒಬ್ಬ ಕಂಡ. ಹಿಂಗ್ ಜಿಗದವ್ ನಾವು ಬಾಳ್ ಕೊಟ್ಟು ಹಿಡ್ಕೊಂಡ ಕೆಳಗೆ ಜಗ್ಗಿದ, ಕಾಲ ಹಿಡಿದು ಕೆಳಗ ಜಗ್ಗಿದ, ಬಸ 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 ಚುಚ್ಚಿದವ. ಸಣ್ಣದೊಂದು ಚೂರಿ ಇರತ್ತಿತ್ತು ಹುಡುಗರ ಕೈಲಿ ಸೈ ಚುಚ್ಚಿದ, ಕಲಸ ಮಾಡಿ ಅವ ಸತ್ತದ್ದು ನೋಡಿ ಉಳಿದು ಎಲ್ಲ ತಾನೇ ಓಡುವ. ಹುಡುಗರು ಓಡಿಸಿದ್ವಿ. ಧರ್ಮದ ಬಗ್ಗೆ ಅಭಿಮಾನ ಎಂಥದ್ದು ನಮ್ಮ ಹುಡುಗರೇ. ಅಂಥವ್ರೆಲ್ಲ ಜೀವದ ಹಂಗ ತೊರೆದು ಈ ಧರ್ಮ ಉಳಿಸಿದ್ರು. ನಿಮ್ಗೆ ಬಹಳ ಜನ ಅದಾರೆ ಇಂಥವ್ರು. ಎಷ್ಟು ಮಂದಿ ಕತ್ತಿದ್ರೆ ಪಂಜಾಬ್ದೊಳಗ ಬಂದಾ ಬೈರಾಗಿ ಅಂತಿದ್ದ. ನೀವು ಹೆಸರು ಕೇಳಿರೋ ಇಲ್ಲೋ ಗೊತ್ತಿಲ್ಲ. ಬಹಳ ದೊಡ್ಡ ಮನುಷ್ಯ ಬಂದಾ ಬೈರಾಗಿ. ಮೊದಲ ಸನ್ಯಾಸಿ ಆಗಿದ್ದ, ಧರ್ಮ ರಕ್ಷಣೆಗಾಗಿ ಕೆಲಸ ಮಾಡ್ತಿದ್ದ. ಮುಂದ ಅನಿವಾರ್ಯವಾಗಿ ಅವನು ಮದುವೆ ಮಾಡಿದ್ರು. ಆಯ್ತು, ಮಕ್ಕಳು ಅದೇ ಕೆಲಸಕ್ಕೆ ಹಚ್ತೇನೆ, ನಾನು ಅದನ್ನ ಮಾಡ್ತೀನಿ ಅಂತ ದಿಲ್ಲಿ ಅವರು ಮೊಘಲ್ ಅವನು ಹಿಡಿದು ಮೇಮ್ಯಾಗಿನ ತೊಗಲೆಲ್ಲ ಸುಂದರು. ಮುಸ್ಲಿಂ ಹಾಕಿನ ಅಂತ ಹೇಳು, ಬಿಡ್ತೀವಿ, ನಿನಗೆ ಬೇಡಿದ್ದನ್ನು ಕೊಡ್ತೀವಿ ಅಂತ. ಪ್ರಾಣ ಬಿಡ್ತೇನೆ ಹೊರತು ಧರ್ಮ ಬಿಡುದಿಲ್ಲ ಅಂತ. ಅವನದೊಂದು 6 ವರ್ಷ 7 ವರ್ಷದ ಮಗು ಇತ್ತು. ಆ ಮಗುವಿನ ತಂದು ಅವನ ಮುಂದೆ ಸುಲಿದ್ರಿಂದ ಆ ಮಗುವಿನ ಹೃದಯವನ್ನು ತೆಗೆದು ಒಂದು ಬಾಯಾಗ ತುರುಕಿತ್ತು. ಬಂದ ಬೈರಾಗಿರೋ ಬಾಯಿಯೊಳಗೆ ತುರುಕಿತ್ತು. ಪ್ರಾಣ ಬಿಟ್ಟ, ಧರ್ಮ ಬಿಟ್ಟು. ಇಷ್ಟು ಮಾಡಿ ಬಾಳ ಗೆದ್ರಿ ಅಂತ ತಿಳ್ಕೊಂಡ್ರೆ, ನಮ್ಮಿಬ್ಬರು ಕೊಲೆ ಆದ ಕೂಡಲೇ ಏನ್ ಧರ್ಮನ ತೀರ್ತ ಅಂತ ತಿಳ್ಕೊಂಡಿದ್ರೆ ನಮ್ಮಂತವ್ರು 1000 ಮಂದಿ ಹುಡ್ತಾರ ಅಂತ. ಬಂದಾ ಬೈರಾಗಿ ಹೋದ ನಂತರ ಪ್ರತಿಯೊಂದು ಮನೆಯಾಗ ಒಬ್ಬ ಬಂದಾ ಬೈರಾಗಿದ್ದ. ಎಲ್ಲಿ ಸಿಗ್ತಾರೆ ಅಲ್ಲಿ ಬೆನ್ನು ಹತ್ತಿ ಪಡೆದ್ರು. ಅದೇ ಪರಂಪರೆಯೊಳಗೆ ಗೋವಿಂದ ಸಿಂಗ್ ಅವನಿಗೆ ಹೇಳಿದ್ರು, ಧರ್ಮಾಂತರ ಮಾಡ್ತೀಯೋ ಇಲ್ಲೋ ಕೊಲ್ತೀವಿ. ಅವನು 2 ಮಕ್ಕಳನ್ನ ತಂದು ಮುಂದೆ ನಿಂದಿರಿಸಿಕೊಂಡು ಇವನ್ ಮುಂದೆ ಸ್ಟೇಜಿನ ಮ್ಯಾಗ 1000 ಗಟ್ಟಲೆ ಮಂದಿ ಕೂಡಿಸ 2 ಮಕ್ಕಳನ್ನ ಕೊಂದು. 2 ಮೊಮ್ಮಕ್ಕಳಿತ್ತು, 4-5 ವರ್ಷದ 2 ಮೊಮ್ಮಕ್ಕಳು. ಅವನ್ ತಂದ್ರು. ಅಜ್ಜಿ ಮೊಮ್ಮಕ್ಕಳನ್ನ ತಗೊಂಡು ಬಂತು. ಅಜ್ಜಿನ ಜಪ್ಕೊಂಡು ಹೋದ್ರ ಕಡೆ ದೂರ ನಿಂದಿರ್ಸಿದ್ರು. ಈ ಹುಡುಗರನ್ನ ನಿಂದಿರಿಸಿ ಸುತ್ತೆಲ್ಲ ಗಾಡಿ ಕಟ್ಟಾಕ್ತಿದ್ರು. ಇಂತನ ಕಟ್ಟಿದ್ರು. ಕಟ್ಟಿ ಗೋವಿಂದ್ ಸಿಂಗ್ ಕೇಳಿದ್ರು, ಹ್ಞೂ ಅನ್ನು ನಮ್ಮ ಧರ್ಮ ಸ್ವೀಕಾರ ಮಾಡ್ತೀನಿ ಅನ್ನು, ಇರ್ಲಿಲ್ಲ ಅಂದ್ರೆ ಇವ್ನು ಹುಗಿತೀವಿ ನೋಡು ಗಾಡ್ಯಾಗ.
ಇವ್ರನ್ನ ಗಾಡ್ಯಾಗ ಹೋಗೋದು ಕೂಡಲೇ ನಮ್ಮ ಧರ್ಮ ತೀರ್ತೈತೆ ಅಂತ ತಿಳ್ಕೊಂಡಿರಿ ಸಾಧ್ಯ. ಮೊಮ್ಮಕ್ಕಳು ಸತ್ರು ಪರವಾಗಿಲ್ಲ, ನಾ ಸತ್ರು ಪರವಾಗಿಲ್ಲ, ಮಕ್ಕಳಂತೂ ಹೋಗಿದ್ದನ್ನೇ ನೋಡಿನಿ. ಆ ಎರಡು ಮೊಮ್ಮಕ್ಕಳನ್ನ ಗಾಡ್ಯಾಗ ಹೋಗುದು ಇಲ್ಲಿ ತನಕ. ಎರಡು ಮೊಮ್ಮಕ್ಕಳು ಪ್ರಾಣ ಬಿಟ್ಟು. ಅಜ್ಜ ಅಂತಿದ್ದು ಅಜ್ಜ ಆ ಹುಡುಗರ ಕಡೆ ನೋಡ್ತಿದ್ದ. ಅಂದ ಹಿಂದಕ್ಕೆ ಸರಿಯಾಗಿಲ್ಲ. ಇವರು ನಮ್ಮ ದೇಶ ಧರ್ಮ ಉಳಿಸ್ತಾರೆ. ಛತ್ರಪತಿ ಶಿವಾಜಿ 13 ವರ್ಷದವಿದ್ದಾರೆ, ಬರೀ 13 ವರ್ಷ. ಅವರವ್ವ ಎಷ್ಟು ಚಂದ ಸಂಸ್ಕಾರ ಮಾಡಿದ್ಲು. ಜಿಜಾವು ಗುಡ್ಯಾಗ ಕರ್ಕೊಂಡು ಹೋಗ್ತಿದ್ವಿ ಎಲ್ಲಿ ಭಾಗದಲ್ಲಿ. ವಿಶೇಷವಾಗಿ ಶಿವನ ಆರಾಧಕರಾಗಿದ್ದರು. ಪ್ರತಿಜ್ಞೆ ಮಾಡಿಸ್ತಿದ್ವಿ ಗುಡ್ಯಾಗ, ಧರ್ಮ ಉಳಿಸ್ತೀನಿ, ದೇವರ ಉಳಿಸ್ತೀನಿ, ದೇಶ ಬೆಳೆಸ್ತೀನಿ ಅಂತ ಪ್ರತಿಜ್ಞೆ ಮಾಡುವ ಸಣ್ಣ ಹುಡುಗನ್ ಕರ್ಕೊಂಡು ಹೋಗ್ತೀವಿ. ಅವನಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳ್ತಿದ್ವಿ. ವೀರ ಶೂರರ ಕಥೆಗಳನ್ನ ತಾಯಿ ಮುಂದೆ ಕುಂದಿರ್ಸ್ಕೊಂಡು ಹೇಳ್ತಿದ್ರು. ಒಂದ್ ದಿವಸ ಆ ಊರಾಗ ಗೌಡ ಬಹಳ ಉದ್ದಟ್ಟಿದ್ದ, ಕಾಮಕನಾಗಿದ್ದ. ಒಂದು ಹುಡುಗಿನ ಎತ್ಕೊಂಡು ಹೋಗಿ ಬಲಾತ್ಕಾರ ಮಾಡಿದ. ಆ ಹುಡುಗಿ ತಾಯಿ ತಂದಿ ಶಿವಾಜಿ ತಾಯಿ ಹತ್ರ ಬಂದ್ರು. ನಮ್ಮ ಹುಡುಗಿ 12-13 ವರ್ಷದ್ರಿ ಹುಡುಗಿ ಎತ್ಕೊಂಡು ಹೋಗಿ ಬಲಾತ್ಕಾರ ಮಾಡಿದನ್ರಿ ನೀಚ ಅಂತ ಹೇಳಿ ಅಂದ್ರು. ಜಿಜಾವು ಅಂದ್ರು, ಶಿವ ಕೇಳಿದಿಲ್ಲ, ಅವು ಏನ್ ಹೇಳಕತ್ತಾಳ, ನ್ಯಾಯ ಕೊಡು ಇವ್ರಿಗೆ ಅಂತ, ನ್ಯಾಯ ಒದಗಿಸ್ಕೊಡು ಇವ್ರಿಗೆ ಅಂತ. ಹುಡುಗಟ್ರಿ 13 ವರ್ಷದ್ರಿ. ತಪ್ಪ ಕ್ಷಣ ಅವ್ನ ಗೆಳೆಯರಿದ್ರು ಒಂದು 10-20 ಮಂದಿ. ಹೋಗ್ರೆ ಎತ್ಕೊಂಡು ಬೇರೆ ಅವನು. ಅವ ಸರ್ದಾರ ಹುಡುಗ್ರೆ ಮಾರು ಅವ್ರ ಕಡೆ ಯಾರು ನೋಡೋರೇ ಇರ್ಲಿಲ್ಲ. ಬಾದವ್ರ ಸಣ್ಣ ಹುಡುಗ್ರು ಹೆಂಗ ಹುಡುಗರನ್ನ ಸಾಲಿ ಬರ ಉತ್ಕೊಂಡು ಹೋಗ್ತಾವಲ್ಲ, ವಾಲ್ಯ ಹುಡುಗರನ್ನ ಉತ್ಕೊಂಡು ಹೋಗ್ತಾರೆ. ನಾವು ಉತ್ಕೊಂಡು ಬಂದ್ರು, ಆ ಹುಡುಗನ ಹೊತ್ಕೊಂಡು ಬಂದ್ರು. ರಾಂಜಾ ಪಾಟೀಲ್ ಅಂತ ಅವನ ಹೆಸರು. ರಾಂಜಾ ಪಾಟೀಲ್, ರಾಂಜಾ ಜಾಧವ್ ಅಂತ ಅವನ ಹೆಸರು. ಜಾಧವ್ ಪಾಟೀಲ್ ಹೊತ್ಕೊಂಡು ಬಂದು ಈ ಹುಡುಗಿ ಬಲಾತ್ಕಾರ ಮಾಡಿ ಅಂತ ಖರೆ ನನ್ನ. ನೀ ಯಾರು ಒಲೆ ಕೇಳೋಣ ನಾವು, ಇನ್ನ ಸಂಬಳ ತಗೊಳಕ್ ಬರಂಗಿಲ್ಲ, ತಲೆ ಮ್ಯಾಗಿನ ಮಾತಾಗಿಲ್ಲ, ನಾನು ಕೇಳ್ತೀನಿ, ನೀನು ಒದ್ದೇನೆ ನನ್ನ. ತಗೊಂಡ್ ಬಂದ್ರೆ ಖಡ್ಗಾಲ ಕೈ ಕತ್ತರಿಸಿ ಎರಡು ಅಂತ. ನೀನ್ ಕೈ ಕತ್ತರಿಸ್ತೀಯ ನೋಡಿದ್ರಾಗ ಎರಡು ಕೈ ಕತ್ತರಿಸಿದ್ರು. ತಗೊಂಡ್ ಬಂದ್ರೆ ಕತ್ತಿ ತಗೊಂಡ್ರೆ ಕತ್ತಿ ತಂದು ಹೊರ ಮೆರವಣಿಗೆ ಮಾಡ್ರಿ. ಯಾಕೆ ಕೈ ಕತ್ತರಿಸಿನಿ ಅನ್ನೋದು ಊರಿಗೆಲ್ಲ ಗೊತ್ತಾಗ್ಲಿಲ್ಲ. ಆ ಜಾಧವನ್ ಕತ್ತಿ ಮ್ಯಾಗ ಕುಂದ್ರಿಸಿ ಇಡೀ ಊರು ತುಂಬಾ ಮೆರವಣಿಗೆ ಮಾಡಿಸಿದ್ರ ಸುತ್ತು 1000 ಹಳ್ಳಿ ಸಂದೇಶ ಹೋಯ್ತು. ಧರ್ಮ ಬಿಟ್ಟು ನಡೆದ್ರೆ ಈ ನಮ್ನಿ ಕೈ ಕತ್ತರಿಸ್ತಾರ. ಈ ಸರಿ ಬರೀ ಕೈ ಕತ್ತರಿಸ್ಬಿಡ್ತೀನಿ, ಮುಂದಿನ ಸಾರಿ ಕಣ್ಣ ಕಿವಿನೂ ತೆಗಿತೀನಿ ಅಂತ ಹೇಳಿ. ಸಂಸ್ಕಾರ ಹೆಂಗ್ ಮಾಡಿರ್ತಾರೆ, ಸಂಸ್ಕಾರ ಮಾಡಿ. ಬೆಳವಡಿ ಮಲ್ಲಮ್ಮನ ಜೊತೆ ಯುದ್ಧ ಆಯ್ತು ಸೈನ್ಯತೆ. ಮಲ್ಲಮ್ಮ ಭೇಟಿ ಆಗಕ್ ಬಂದು ಶಿವಾಜಿ ಅಂದ ನಮ್ಮ ಅಕ್ಕ ಗುಡಿ ತುಂಬಕ್ ನಾನು ಗುಡಿ ತುಂಬಿ ನಿನ್ನ ಎಷ್ಟು ಊರವ ಮೊದ್ಲೇನು ಅದ್ರ ಕೂಡ ಇದಿಷ್ಟು ಊರು ನಿನ್ ಗುಂಬಳಿ ಹಾಕಿ ಕೊಡ್ತೀನಿ, ಇದ ನನ್ನ ಕಾಣಿಕೆ ನಿನಗೆ, ದೀಪಾವಳಿ ಕಾಣಿಕೆ. ಇದು ಸಂಸ್ಕಾರ, ಇದು ನಮ್ಮ ಧರ್ಮ. ಇದೇ ಶಿವಾಜಿ ಸೈನಿಕರು ಕಲ್ಯಾಣದಲ್ಲಿ ಒಬ್ಬ ಮುಸ್ಲಿಂ ಸರ್ದಾರನ್ನ ಕೊಂದು ಅವನ ಮಗಳನ್ನ ಎತ್ಕೊಂಡು ಬಂದಿರ್ತಾರೆ. ನಮ್ಮ ರಾಜಾಗಿಕ್ಕೆ ಬಹಳ ಚಲೋ ಆಗ್ತಾಳ ಅಂತ ಹುಡುಗಿನ ಪಾಲಿಕ ಕುಂದರ್ಸ್ಕೊಂಡು ತಗೊಂಡು ಬಂದ್ರೆ, ಮೇಣದ ಕುಂದರ್ಸ್ಕೊಂಡು ತಮಗಾಗಿ ಪ್ರಿಯ ಕಾಣಿಕೆಯನ್ನು ತಂದೀವ್ರಿ ಅಂತ ಒಂದ್ಸಾರಿ ನಕಶಿಕ ಅಂತ ನೋಡಿ ನಮಸ್ಕಾರ ಮಾಡಿ ಶಿವಾಜಿ. ಅವನ ಮುಖದಿಂದ ಬಂದ ಶಬ್ದ ಏನು, ನಮ್ಮವ್ರು ಎಷ್ಟು ಚಂದ ಆಗಿದ್ದಾರೆ, ನಾನು ನಿನ್ನಂಗ ಚಂದಾಗಿ ಹೋಗ್ತಿದ್ನಲ್ಲವ, ನಮ್ಮವ್ವ ನಿನ್ನಂಗ ಚಂದ ಇದ್ದಂದ್ರ ನಾನು ಅಷ್ಟೇ ಚಂದಾಗಿ ಹೋಗ್ತಿದ್ನಲ್ಲವ ಅಂತ. ಏಕೆ ನಮ್ಮ ತಂಗಿ ಉಡಿ ತುಂಬ್ರಿ ಒಯ್ದು ಅವ್ರ ಮನೆಗೆ ಮುಟ್ಟಿಸ್ಬಾರೆ. ಆ ತಾಯಿ ಉಡಿ ತುಂಬಿ ಒಯ್ದು ಅವ್ರ ಮನೆಗೆ ಅವ್ರು ಒಯ್ದು ಮುಟ್ಟಿಸಿ ಬಂದ್ರು ಸರ್. ಇದು ನಮ್ಮ ಧರ್ಮ, ಇದು ನಮ್ಮ ಧರ್ಮ. ಏನಿದು ಧರ್ಮ? ಬಸವಣ್ಣವರು ಹೇಳಿದ್ರು, ಒಂದ ಕಳುಕುವೆ ಒಂದ ಕಂಜುವೆ, ಪರಧನ ಪರಸ್ತ್ರೀ ಎಂಬ ಜೂಬಿ ಗಂಜುವೆ. ನನ್ನ ಜೀವನದೊಳಗೆ ನಾ ಧರ್ಮ ಪಾಲನೆಯನ್ನ ಹೆಂಗ್ ಮಾಡ್ತೀನಿ ಅಂದ್ರೆ, ನಾ ಅಳುತ್ತೀನಿ, ಅನ್ಸ್ತೀನಿ. ಈ ಜಗತ್ತಿನಾಗ ಅಂದೋದು ಎರಡಕ್ಕ, ಒಂದು ಪರದ್ರವ್ಯಕ್ಕ, ಮತ್ತೊಂದು ಪರಸ್ತ್ರೀ. ಇವೆರಡಕ್ಕ ಅಂಜುತ್ತೀನಿ, ಉಳಿದಕ್ಕೆ ಒಂದು
ನ್ಯಾಯ ನಷ್ಟುರಿ, ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ ಆರಿಗಂಜುವನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿತ್ತನಾಗಿ ಅಂತ ಅಂದಂತ ಬಸವಣ್ಣವರು. ನಾ ಯಾರಿಗೆ ಅಂದವರಲ್ಲ ಅಂತ ಹೇಳಿದಂತ ಬಸವಣ್ಣ. ಯಾಕೆ? ನಾನು ಸಾಕ್ಷಾತ್ ಕೂಡಲ ಸಂಗಯ್ಯನ ರಾಜ ತೇಜದಲ್ಲಿತ್ತನಾಗಿ ಅಂದು ಬಸವಣ್ಣ. ಒಂದ ಕಳುಕುವೆ, ಒಂದ ಕಂಜುವೆ, ಪರಧನ ಪರಸ್ತ್ರೀ ಎಂಬ ಜೂಬಿ ಬಂದಿವೆ. ಇದು ಧರ್ಮ ನಮ್ಮದು. ಅಂಥದ್ದು ಮಾಡೋದು ಬಂತು ಅಂದ್ರೆ ಅತ್ತಲಿತ್ತ ನೋಡದಂತೆ ಅಂಧತನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಪ್ರಸಂಗ ಬಂದ್ರೆ ದೇವರ ನನ್ನ ಕಿವಿನ ತಕೊಂಡು ಬಿಡು, ನನ್ನ ಕಣ್ಣ ತಕೊಂಡು ಬಿಡುವ. ಆದ್ರೆ ನಮ್ಮ ರಾಜರು, ನಮ್ಮ ಹಿರಿಯರು ನಮ್ಮ ಧರ್ಮ ಉಳಿಸ್ಲಿಕ್ಕೆ ಅಂತ ಪ್ರಯತ್ನ. ನೀವು ನೋಡಿರಿ, ಇತ್ತೀಚೆಗೆ ಒಂದು ಸಿನಿಮಾ ಬಂದಿದೆ ಚಾವಾ, ಎಸ್ ಮಂದಿ ನೋಡಿರಿದ್ರಾಗ? ಇಬ್ಬರು ಮೂವರೇ ನೋಡಿರಲ್ಲ. ಅವ್ರು ನೋಡೋಗಟ್ಟ ಬಿಡೋಗಟ್ಟ ನೀವು ನೋಡ್ರಿ ಮೊದಲು. ಚಾವಾ ಅಂದ್ರೆ ಹುಲಿ ಮರಿ ಅಂತ, ಶಿವದ ಮರಿ ಚಾವಾ ಅಂತ. ಶಿವದ ಮರಿ ನೀವೆಲ್ಲರೂ ನೋಡ್ಬೇಕಂತ. ದೇಶದಲ್ಲಿ ಎಲ್ಲಾ ಭಾಷೆಗಳಿಗೂ ಅದು ಭಾಷಾಂತರ ಆಗಿದೆ, ನೋಡ್ಬೇಕದನ್ನು. ಛತ್ರಪತಿ ಶಿವಾಜಿಯ ಮಗ ಸಂಭಾಜಿಯನ್ನು ಕುರಿತಿರುವಂತ ಸಿನಿಮಾ. ಧರ್ಮ ರಕ್ಷಣೆಗಾಗಿ ಏನೇನು ಮಾಡ್ತಾನೆ ಸಂಭಾಜಿ ರಾಜ ಅನ್ನೋದನ್ನ ನೋಡ್ಬೇಕು. ನಮ್ಮ ಮಕ್ಕಳಿಗೆ ಅಂಥದ್ದನ್ನು ಕಲಿಸ್ಬೇಕು. ಛತ್ರಪತಿ ಸಂಭಾಜಿಯನ್ನು ಹಿಡಿದುಕೊಟ್ಟವ್ರು ಯಾರು? ಅವರನ್ನು ಜೇವ ಸುಮಾರು ವರ್ಷಗಳಿಂದ ಅವಣಿಸ್ಕೊಂಡು ಕುಂತಿದ್ದ. ಸಂಭಾಜಿಯನ್ನು ಹಿಡಿಬೇಕು, ಬಿಡಬಾರ್ದಂತ. ಯಾಕ? यदि छत्रपति नहीं होता तो काशी की कला जाती थी, मथुरा की मस्जिद होती थी. यदि संभाजी शिवाजी नहीं होते तो सबका सुन्नत हो जाती. ಇದರ ಅರ್ಥ, ಒಂದು ವೇಳೆ ಶಿವಾಜಿ ಸಂಭಾಜಿ ಬರ್ದಿದ್ರ ಕಾಶಿಯ ಕಲೆ ಹಾಳಾಗ್ತಿತ್ತು, ಮಥುರಾ ಮಸೀದಿಯಾಗಿ ಪರಿವರ್ತನೆ ಆಗ್ತಿತ್ತು. ಒಂದು ವೇಳೆ ಶಿವಾಜಿ ಸಂಭಾಜಿ ಬರ್ದೇ ಇದ್ರೆ ಎಲ್ಲರಿಗೂ ಶುಂಠಿ ಮಾಡಿಸ್ತಿದ್ರು, ಯಾರನ್ನೂ ಬಿಡ್ತಿದ್ರು. ಒಬ್ರು ಉಳಿತಿದ್ದಲ್ಲ. ಅವತ್ತಿನ ದಿವಸ ಅವ್ರ ಅಲ್ಲಿ ಅವ್ರನ್ನ ಹಿಡಿದಿಟ್ರು, ಕೆಳಗೆ ಇಳಿ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ನಾವೆಲ್ಲರೂ ಸುರಕ್ಷಿತ. ನಮ್ಗೆ ಅವ್ರು ಮಹಾರಾಷ್ಟ್ರದವರು ಅಂತ ಅನ್ನೋ ಮಂದಿನೂ ನಮ್ಮೊಳಗೈತಿ. ಅವ ಶಿವಾಜಿ ಮಹಾರಾಷ್ಟ್ರದವ ಹೆಂಗ್ರಿ? ಇಡೀ ಹಿಂದೂಸ್ತಾನ ಶಿವಾಜಿ ಮಹಾರಾಜನ ರಾಜ್ಯದ ಸೀಮೆ ಎಂತಾನೆ ಇತ್ತು ಗೊತ್ತೈತೆ ನಿಮ್ಗೆ? ಅಫ್ಘಾನಿಸ್ತಾನದವರೆಗೆ ಅಟಕ್ ಟು ಕಟಕ್ ಅಲ್ಲಿತ್ತು. ಇರಾನ್ ಬಾರ್ಡರ್ ಮೇಲೆ ಇತ್ತು, ಕೆಳ ಕನ್ಯಾಕುಮಾರಿ. ಹಿಂದವೀ ಸ್ವರಾಜ್ಯದ ಸ್ಥಾಪನೆಗಾಗಿ ತನ್ನ ಜೀವಮಾನವನ್ನೇ ಮುಡುಪಾಗಿತ್ತವ. ಆಮೇಲೆ ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಇದ್ರೂ ಸಹಿತ ಅವ ಅಂದದ್ದೇನು, ಈ ಹಿಂದವೀ ಸಾಮ್ರಾಜ್ಯ ಆಗ್ಬೇಕು ಅನ್ನೋದು ಇದು ಸ್ತ್ರೀಗಳ ಇಚ್ಛೆ, ಭಗವಂತನ ಇಚ್ಛೆ. ಇದು ಅವರವ್ವ ಕಲಿಸಿದ್ನವ. ನಾ ರಾಜ ಅನ್ನಕ್ ಹೋಗ್ಬೇಡ, ನಾನೊಬ್ಬ ಅವನ ಕೈಗೊಂಬೆ, ಆ ದೇವ್ರು ನನ್ನ ಕಡೆ ಮಾಡಿಸ್ತಾನ ಅಂತ ಹೇಳುವಂತ ಅಂತ ಹೋರಾಟಗಳನ್ನ ಮಾಡಿದ. ಅವನ ಮಗನೂ ಹಂಗ 47 ಯುದ್ಧಗಳಲ್ಲಿ 46 ಯುದ್ಧಗಳನ್ನು ಗೆದ್ದಂತ. ತನ್ನ ಜೀವ ಬಹಳ ಸಣ್ಣ ವಯಸ್ಸಿನಾಗ ಹೋದ. ಹೇಳಿದುಕೊಟ್ಟವ್ರು ಯಾರು? ನಿಮ್ ಕಡೆ ಏನಂತಾರೆ? ಹೆಂಡತಿ ಅಂತಂದ್ರೆ ಗಣೋಜಿ ಶಿರ್ಕೆ ಅಂತ. ಅವನ ಹೆಂಡತಿ ಅಣ್ಣನ ಅವನೇ ಹಿಡಿದುಕೊಟ್ಟ ಸಂಭಾಜಿನ. ಕೊಂಕಣದಾಗಿಂದ ಔರಂಗಾಬಾದ್ ತನ ಗೋಳ ಕೊಡ್ತಾನ ಜಪ್ಪಂತ ಹೋಗಿ ಉಪವಾಸ ಇಟ್ಟು ವನವಾಸ ಇಟ್ಟು ಪ್ರತಿ ದಿವಸದಲ್ಲ ದರ್ಬಾರ್ದಾಗ ನಿಂದಿರ್ಸ್ತೀನಿ. ಹೇಳೋ ಸಂಭಾ ಮುಸ್ಲಿಂ ಆಗ್ತಿಲ್ಲೋ ಹೇಳು, ಸಾಧ್ಯ ಇಲ್ಲ. ಐವತ್ತೊಂಬತ್ತು ದಿವಸ, ಒಂದ್ ದಿವಸ ಅಲ್ಲ 2 ದಿವಸ ಅಲ್ಲ, ವಿಚಾರ ಮಾಡಿ. 59 ದಿವಸ. ಒಂದ್ ದಿವಸ ಕರ್ಕೊಂಡು ಬರ್ತಿದ್ರು, ಇಸ್ಲಾಂ ಸ್ವೀಕಾರ ಮಾಡ್ತಿಲ್ಲೋ ಅಂತಿದ್ರು. ಇಲ್ಲ ಅಂತಿದ್ದಾಗ ಇಲ್ಲ ಅಂತ ಕೂಡಲೇ ಈ ಉಗುರ್ಗಳು ಕಿತ್ಕೋತಿದ್ರು. ಈ ಕಡೆ ಕಟ್ಟಿದ್ರು, ಉಗುರು ಕಿತ್ಕೋತಿದ್ರು. ಮರುದಿವ್ಸ ಬಂದ ಕೂಡಲೇ ಕಾಲಿನ ಉಗುರು ಕಿತ್ಕೋತಿದ್ರು. 3ನೇ ದಿವಸಕ್ಕೆ ಈ ಬಟ್ಟೆಗಳನ್ನು ಕತ್ತರಿಸ್ತಿದ್ರು.
ಮತ್ತು ಉಪಚಾರ ಮಾಡ್ತಿದ್ರು. ಮುಂಗೈತನ ಕತ್ತರಿಸಿದ್ರು, ಮೊಳಕೈತನ ಕತ್ತರಿಸಿದ್ರು. ಒಂದ್ ದಿವಸ ಕಿವ್ಯಾಗ ಸೀಸನ ಹಾಕಿಬಿಟ್ರು, ಕಾಯ್ದ ಸೀಸ. ಮತ್ತೊಂದು ದಿವಸ ಕೆಂಪಗ ಕಾಯಿಸಿದಂತ ಸಲಾಕೆಗಳನ್ನು ತಂದ್ರು, ಎರಡು ಕಣ್ಣ ಕಿತ್ತಿದ್ರು. ನಾವು ಇವತ್ತು ಯಾಕೆ ಇಷ್ಟು ಸುರಕ್ಷಿತ ಅದೀವಿ ಅಂತ ಅವ್ರು ಮಾಡಿದಂತ ಬಲಿದಾನ. ಒಂದ್ ದಿವಸ ಬಂದ್ರು, ಹೇಳುವಂದ್ರು ಸಾಧ್ಯ ಇಲ್ಲ ಅಂತ. ಮೂವತ್ತಾಗ ಹೇಳಿದ್ರು ಬಾಯಿ ತೆಗೆದ, ಇಕ್ಕಳಿಗೆ ಬಾಯಾಗ ಹಾಕಿ ನಾಲ್ಗೆ ಹೊರಗೆ ಜಗ್ಗಿದ. ಜಗ್ಗಿದವಾಗ ಸೂರ್ಯದಿಂದ ನಾಲ್ಗೆ ಕತ್ತರಿಸಿ ಕೂದಲ ಕಿತ್ತಿ ತೆಗೆದು ಮೈಮ್ಯಾಗಿನ ಚರ್ಮ ಒಂದೇ ದಿನ ಸುಂದ್ರ ಏನಾರ ಆಗ್ತಿತ್ತು, ದಿನ ಒಂದಿಷ್ಟು ಸುಲಿತಿತ್ತು. 49 ದಿವಸ ಸುಲಿದ್ರು. ಇವತ್ತರ ಹೇಳುವಂದ್ರು ಸಾಧ್ಯ ಇಲ್ಲ. ಈ ಹಿಂದೂಗಳ ರಾಜ ಧರ್ಮವನ್ನ ರಕ್ಷಿಸುವ ಸಲುವಾಗಿ ನಾಲ್ಗೆ ಕಳ್ಕೊಂಡು ಮೂಕ, ಕಣ್ಣು ಕಳ್ಕೊಂಡು ಕುರುಡನ, ಕಿವಿ ಕಳ್ಕೊಂಡು ಕಿವುಡನ, ಎಲ್ಲ ಕಳ್ಕೊಂಡ, ಆದ್ರೆ ಧರ್ಮ ಕಳ್ಕೊಂಡಿಲ್ಲ. ನಾ ಯಾಕೆ ಈ ಕಥೆ ತಮ್ಗೆ ಹೇಳಕತ್ತೀನಿ, ಅವರೆಲ್ಲ ಬಲಿದಾನ ಕೊಟ್ಟರು ಅಂತ ನಾವೆಲ್ಲ ಸುರಕ್ಷಿತ ಇಷ್ಟು ದಿವಸ. ಇವತ್ತಿನ ದಿವಸ ಧರ್ಮ ಹಾಳು ಮಾಡಕ್ ಬಂದವರು ಎದುರಿಗೆ ಬರೋರು ಕಡಿಮೆ ಇಲ್ಲ ಅಂತಿಲ್ಲ. ಆಗ್ಲೇ ಅಜ್ಜವ್ರು ಹೇಳಿರಲ್ಲ, ಕಾಶ್ಮೀರದೊಳಗ ಹಿಂದೂಗಳು ಉಳಿಲಿಲ್ಲ. ಎಷ್ಟು ಮಂದಿ ಇದ್ರು, ಅವ್ರಿಗೇನ್ ಹೇಳಿದಾರೆ ರಾತ್ರಿ ಮಸೀದ್ಯಾಗ ಸ್ಪೀಕರ್ ಹಚ್ಚಿ ಹೇಳಿದ್ರು ಕಾಶ್ಮೀರದವರು, ಯಾರಿಗೆ ಜೀವ ಬೇಕನ್ನಿಸ್ತೈತೆ ಅವರೆಲ್ಲ ಆಸ್ತಿ ಇಲ್ಲೇ ಬಿಡ್ಬೇಕು, ಆಮ್ಯಾಗ ಹರ್ಯಾಕ್ ಬಂದು ಹುಡುಗಿಯರ್ನ ಇಲ್ಲೇ ಬಿಟ್ಟು ಮುದುಕಿಯರ್ನ ಅಟ್ಟ ತಗೊಂಡು ಹೋಗ್ಬೇಕು. ನೀವು ಒಂದ್ ವೇಳೆ ಅವ್ರನ್ನ ತಗೊಂಡು ಹೋಗೋ ಪ್ರಯತ್ನ ಮಾಡಿದ್ರೆ ಎಲ್ಲರನ್ನೂ ಗುಂಡು ಹಾಕ್ತೀವಿ. ಅವ್ರ ಮಾತು ಕೇಳಲಾರ್ದ ಯಾರ್ಯಾರು ಹುಡುಗಿಯರ್ನ ತಗೊಂಡು ಹೊಂಟಿದ್ರು, ನಡು ರಸ್ತಾದಾಗ ಹುಡುಗಿಯರ ಮ್ಯಾಗ 20 ಮಂದಿ ಕೂಡ ಅತ್ಯಾಚಾರ ಮಾಡಿ ಆ ಹುಡುಗಿಯರಿಗೆ ಬೆಂಕಿ ಹಚ್ಚಿದ್ರು. ನಂತರ ರಸ್ತಾದಾಗ ಪೆಟ್ರೋಲ್ ಸುರಿ ಬೆಂಕಿ ಹಚ್ಚಿದ್ರು. ಮನ್ಯಾಗ ಒಳಗೆ ಸೇರಿದ್ರು, ಹೆಣ್ಮಕ್ಳು ಗಂಡಸರನ್ನು ಮುಚ್ಚಿಟ್ಟಿದ್ರು, ಹಂಡೆದಾಗ ಮುಚ್ಚಿಟ್ಟಿದ್ರು, ದೊಡ್ಡ ದೊಡ್ಡ ಧಾನ್ಯದ ಕಣಜಗಳಿದ್ದು ಅದರೊಳಗೆ ಮುಚ್ಚಿಟ್ಟಿದ್ರು, ಅಲ್ಲೇ ಗುಂಡು ಹಾಕಿದ್ರು. ಹಂಡೆ ತುಂಬಾ ರಕ್ತ ತುಂಬಿ ರಕ್ತ ಹೊರಗೆ ಬಂತು. ಕಾಶ್ಮೀರದೊಳಗೆ ಹಿಂದೂಗಳ ತಕ್ಕ ಇದೇನು ಬಹಳ ವರ್ಷದಿಂದ ಹಿಂದಿನ ಮಾತಲ್ಲ, ನಾ 30 ವರ್ಷದ ಹಿಂದಿನ ಮಾತು ಹೇಳಕತ್ತೆ. ಕೇರಳದೊಳಗೆ ಮೋಕ್ಲಾ ದಂಗೆ ಅಂತ ಅದು ಗಾಂಧೀಜಿಯವರ ಕಾಲದಲ್ಲಿ ಖಿಲಾಫತ್ ಆಂದೋಲನ ಅಂತ, ನಮ್ಮ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಖಿಲಾಫತ್ ಚಳವಳಿ ಅಂತ ನೀವು ಶಾಲೆಯಾಗ ಓದಿರ್ಬೇಕು. ಖಿಲಾಫತ್ ಚಳವಳಿ ಅಂದ್ರೆ ದೀಪ ಏನಿದ್ದ ಅವ ಆಹ್ವಾನ ಕೊಟ್ಟಿದ್ದ, ಇಡೀ ಜಗತ್ತನ್ನೇ ಇಸ್ಲಾಮೀಕರಣ ಮಾಡಬೇಕು ಅಂತ. ಅದರದೊಂದು ಆಂದೋಲನ ಇಲ್ಲಿ ಶುರುವಾಗಿ ಮೋಕ್ಲಾ ದಂಗೆಗಳು ಕೇರಳದೊಳಗದು. ಆ ಕೇರಳದೊಳಗ ಸಾವಿರ ಜನರ ಕಗ್ಬಲೆಗಳನ್ನ ಮಾಡಿದರು. ಸಾವಿರಾರು ಜನ ಬದುಕೋದಕ್ಕಾಗಿ ಧರ್ಮಾಂತರ ಮಾಡಿದರು. ಒಂದು 3,000ಕ್ಕಿಂತಲೂ ಹೆಚ್ಚು ದೇವಾಲಯಗಳನ್ನು ನೆಲಸಮ ಮಾಡಿ ಇವತ್ತು ಕೇರಳದೊಳಗಿನ ಕಾಸರಗೋಡು, ಕಾಲಿಕತ್ತು, ವಯನಾಡು ಇವೇನು ಪ್ರದೇಶ ಅದಾವಲ್ಲ, ಉತ್ತರದ ಕಡೆ ಕೇರಳದ ಉತ್ತರ ಪ್ರದೇಶಗಳು, ಅವನ್ನೆಲ್ಲ ಸಾಫ್ ಮಾಡಿದ್ರು. ಮಂದಿರಗಳನ್ನು ನೆಲಸಮ ಮಾಡಿದ್ರು, ಕಗ್ಗೊಲೆ ಮಾಡಿದರು. ಸಾವಿರ ಜನರನ್ನು, ಲಕ್ಷಗಟ್ಟಲೆ ಜನರು ಧರ್ಮಾಂತರ ಮಾಡಿದರು. ಮಹಾತ್ಮ ಗಾಂಧೀಜಿಯವರು ಅದನ್ನು ಪ್ರಶ್ನಿಸಲಿಲ್ಲ. ಅವರವ್ರ ಧರ್ಮದ ಪ್ರಶ್ನೆ ಅದು, ಅವ್ರವ್ರು ಮಾಡ್ತಾರೆ. ಅಹಿಂಸೆಯ ಪೂಜಾರಿ ಆದಂಥ ಮಹಾತ್ಮ ಹಿಂಸೆಯನ್ನು ಖಂಡಿಸಲಿಲ್ಲ. ಇದು ನಮ್ಮ ದುರ್ದೈವ. ಅದರ ಜಲ ಎಲ್ಲ ಕಡೆ ಬಳಿತು. ದೇಶ ಬಹಳ ಜನ ಹೋದ್ರು. ಈಗ ನಮ್ಮ ಊರಾಗ 4 ಮಂದಿ ಅವರು ಇವರು ಕಾಣ್ತಾರಲ್ಲ, ಆ ಧಕ್ಕ್ಯಾಗ ಸಿಕ್ಕೊಂಡು ಹಾಗೆ ಬಂದಿನ ಇವರೆಲ್ಲ ನಮ್ಮ ಅಂಟಂಬ್ರೆ ಇವರು. ನಿನ್ನೆ ಮೊನ್ನೆ ತನೂ ದೇಶ ಇದ್ರು, ಇವತ್ತು ಸಹಿತ ನಮ್ಮ ಹಳ್ಳಿ ಹೊಡೆದಿರುವಂಥ ಮುಸಲ್ಮಾನರು ಚಲೋ ಅದಾರ ನಮ್ಮ ಕೂಡ. ಈ ಜಮಾತೆ ಇಸ್ಲಾಮಿ ಅನ್ನುವಂಥ ನೀಚರ್ ಗ್ಯಾಂಗ್ ಊರಾಗ ಬಂದು ಎಲ್ಲರ ಮನೆಗಳಿಗೆ ಬಣ್ಣ ಹಚ್ಚಿದ್ರು. ಮರುದಿವ್ಸ ಮುಂಜಾನೆ ನಮಾಜಿನ ವೇಳೆಕ ಆಕಸ್ಮಿಕವಾಗಿ ಎಲ್ಲರಿಗೂ ಹೋಗಿದ್ರು, ಬರಬೇಕು, ಎಲ್ಲರೂ ಜಿಹಾದ್ ಶುರು ಮಾಡಬೇಕು.
ಬಂದವರು 10,000 ಮಂದಿ ಗ್ಯಾಂಗ್ ಊರಾಗ ಸೇರಿದ್ದ ಮನೆಯೊಳಗಿಂದ ಜನರನ್ನ ಪಚ್ಚು ಹೊರಗ್ತದ. ಹೇಳ್ತಂದು ಹೊಡಿಬೇಡ್ರಿ, ನನ್ನ ಗಂಡನ ಹೊಡಿಬೇಡ್ರಿ ಅಂತಂದ್ರೆ ಆ ಹೆಣ್ಮಗಳಿಗೆ ಏನಂದ್ರೆ ಕೇಳಿದ್ರೆ ನಿಮ್ಗೆ ತಿಳಿತೈತನ ಅವ್ರ ಭಾಷೆ. ನೀವು ಹೆಂಗಸರು ನಮ್ಮ ಗೂಡು ಮಲ್ಕೊಳಕ್ ಬರ್ರಿ ಅಂದ್ರೆ ಇವ್ರನ್ನ ಬಿಡ್ತೀನಿ ಅಂತ. ನಾ ಈ 15 ದಿವಸದ ಹಿಂದಿನ ಮಾತು ಹೇಳಕತ್ತೀನಿ. ನಿಮ್ಮ ಅವರು ಹೋಯ್ತಲ್ಲ ಅದನ್ನ ನಮ್ಮ ಕಡೆ ಕೊಡ್ರಿ ಅಂದ್ರೆ ಇವ್ರನ್ನ ಬಿಡ್ತೀನಿ ಅಂತ ಅಂದ್ರು. ಈ ಭಾಷೆಯೊಳಗ ಕೊಂದ್ರು, ಮನಿ ಮುಂದೆ ಕೊಂದ್ರು, ಮಗನ್ನ ಅಪ್ಪನ್ನ ಕೊಂದ್ರು. ಇಡೀ ಊರ ಮಂದಿ ಎಲ್ಲ ಊರು ಬಿಟ್ಟು ಹೊಳೆ ಹಚ್ಚಿಕೊಂಡು ಗಂಗಾ ನದಿ ದಂಡಿದೆ ಆಚೆ ಕಡೆ ಮಾಲ್ದಾ ಒಳಗೆ ಹೋದ್ರು. ಇನ್ನೂ ಅಲ್ಲೇ ನಿರಾಶ್ರಿತ ಶಿಬಿರದಾಗ ಅದಾರ ಇವತ್ತು ಸಹಿತ. ಮಾಡಿದ ತಪ್ಪೇನು ಏನೂ ಇಲ್ಲ. ಅವ್ರು ಬಂದವರ ವಸ್ತುಕ್ಕೆ ನಾವು ವಿರೋಧ ಮಾಡ್ತೀವಿ. ಮಾಡಲ್ಲ ರೋಡ್ನಾಗ ಯಾರು ಬೇಡ ಅಂತಾರೆ ನಿಮ್ಗ. ಆದ್ರೆ ಹಿಂದೂಗಳ ಮನೆಗಳನ್ನ ಹುಡುಕಿ ಬೆಂಕಿ ಹಚ್ಚಿದ್ರೆ ಏನು ಉಳಿದಿಲ್ಲ ಮನೆಯೊಳಗೆ. ಇಡೀ ಊರ ಸುಟ್ರು, ಗಾಡಿಗಳನ್ನ ಸುಟ್ರು, ಕಾರ್ಖಾನೆಗಳನ್ನ ಸುಟ್ರು, ಮನೆಗಳನ್ನ ಸುಟ್ರು, ಹುಡುಗರನ್ನ ಕೊಲೆ ಮಾಡಿದ್ರು, ಹೊಡೆದ್ರು, ಬಡದ್ರು, ಜಗ್ಗಿ ಹಾಕಿದ್ರು. ನಾವು ಊರಾಗ 4-5 ಮಂದಿ 10,000 ಮಂದಿ ಬಂದಾಗ ಹೆಂಗ್ ತಡೆಯೋದು? ಎಲ್ಲಿ ತನ ಇದು ನಡೀದಪ್ಪ ಹಿಂಗ. ಆ ಊರವ್ರು ಅಲ್ಲಿಂದ ಹಿಂಗ್ ಕೂಗಾಡ್ತಿ ಮ್ಯಾಗ ಪೊಲೀಸ್ ಸ್ಟೇಷನ್ ಇತ್ತು. ಇಡೀ ಊರ್ ಮಂದಿನ ಹೋಗ್ಕೊಂತ ಪೊಲೀಸರು ಬರ್ಲಿಲ್ಲ. ಇದೆಲ್ಲ ಮುಗಿತು ನರಸಂಹಾರ ಪೊಲೀಸರ ಪತ್ರ. ಆ ಪೊಲೀಸರದ್ದು ಏನ್ ತಪ್ಪಿಲ್ಲ. ಯಾವ ಸರ್ಕಾರ ಇರ್ತೈತಲ್ಲ ರಾಜ್ಯದಾಗ ಅವ್ರೇನ್ ಹೇಳ್ತಾರೆ ಅದನ್ನ ಕೇಳೋದಷ್ಟ ಅವ್ರ ಕೆಲಸ. ಅವ್ರೇನ್ ಮಾಡೋರಪ್ಪ, ಇನ್ಸ್ಟ್ರೂಮೆಂಟ್ ಅವ್ರಷ್ಟೇ. ಯಾವಾಗ ನಾನು ನಿಮ್ಗೆ ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರೆ ನೀವು ಯಾವಾಗೂ ಇವನ್ ಕೇಳೋದಿಲ್ಲ, ಇವನು ಹೇಳೋದಿಲ್ಲ, ಯಾವ ಹೇಳೋದಿಲ್ಲ. ಎಲ್ಲರ ಟಿವಿಯಾಗ ನೋಡ್ತೀರಿ, ಅವು ಪೂರ ತಿಳಿದಿರಿ. ನಾವು ನಮ್ಮ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಇಷ್ಟೆಲ್ಲ ಬಿಡ್ರಿ. ನೀವು ಊರಾಗ ಹುಡುಗರು ಏನ್ ಇನ್ನು ಮತ್ತೆ ಬೇರೆ ರೂಪದೊಳಗೆ ಧರ್ಮ ಉಳಿಸೋದು ಬಂದೈತೆ. ಹೆಂಗ ಬೆಳಗಾವದಾಗ ಒಂದು ಬೀರ್ ಬಾರ್. ಆ ಬೀರ್ ಬಾರ್ನಾಗ ಹುಡುಗಿಯರಿಗೆ ದಾರು ಪುಕ್ಕಟ್ಟೈತಿ, ಹುಡುಗರಿಗೆ ರೊಕ್ಕೈತಿ. ಅಂದ್ರೆ ಒಬ್ಬ ಹುಡುಗಿನ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಮ್ಮ ಯಾರ್ಯಾರು ಹಾಸ್ಟೆಲ್ ಹುಡುಗರಿಗೆ ಹಾಕ್ತಿವಲ್ಲ 80% ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜು ಹುಡುಗರು ಹುಡುಗಿಯರು ಏನದಲ್ಲ 80% ಗಾಂಜಾ, 80% ದಾರು, 80% ಹುಡುಗರು ಗುಟ್ಕಾ ಅಫೀಮ್ನೊಳಗದ. ನಿಮ್ ನಶೀಬ ಒಂದು 10-20% ನಿಮ್ಗೆ ಇದ್ದು ಅಂದ್ರೆ. ಯಾಕಂದ್ರೆ ನೀವು ರೊಕ್ಕ ಕೊಟ್ಟ ಕಳಿಸಿರ್ತೀರಿ, ಏನ್ ಮಾಡ್ತಾರೆ ನಿಮ್ಗೂ ಗೊತ್ತಿರ. ನಾ ಯಾಕಿಷ್ಟು ಕಠೋರವಾಗಿ ಮಾತನ್ನು ಹೇಳ್ತೇನೆ ನಮ್ಮ ಹುಡುಗರಿಗೆ ಅಂದ್ರೆ ಮುಂದೆ ಮನೆಗಳು ಉಳಿದಿಲ್ಲ. ಶಿವಾನಿ ಈಗ ರೊಕ್ಕ ಕೊಟ್ಟು ನಿಮ್ಗೆ ಸಾಲಿ ಕಲಿಸ್ತಾರೆ, ಮುಂದೆ ಮನೆಗೆ ಬಂದಿನ ತಡೆಯೋದು ಹೆಂಗೆ ತಂದೆ ತಾಯಿ ಈ ಗಜ್ಜಿಗೆ ತಡಿದ್ರು. ಅಲ್ಲಿ ಹೋದ ಒಂದು ಯಾರಿಗೆ ರೊಕ್ಕ ಹೇಳಕ್ ಬರುದಿಲ್ಲ. ಪ್ರತಿಯೊಂದು ಮಸೀದಿಗೆ ಟಾರ್ಗೆಟ್ ಕೊಟ್ಟಾಗ ವರ್ಷಕ್ಕೆ ಇಷ್ಟು ಮಂದಿನ ಧರ್ಮಾಂತರ ಮಾಡ್ಬೇಕು. ನೀವು ಹುಡುಗಿ ದಲಿತರದಿತ್ತ ಅಂತಂದ್ರೆ 1 ಲಕ್ಷ ರೂಪಾಯಿ ರೇಟ್. ದಲಿತ ಹುಡುಗಿತ್ತು ಆಕಿನ ಲಗ್ನ ಮಾಡ್ಕೊಂಡು ಒಂದು ಹಾಡಿದೆ ಅಂತಂದ್ರೆ ನಿಮ್ಗೆ 1 ಲಕ್ಷ ರೂಪಾಯಿ. OBC ಒಳಗಿನವ್ರು ಇದ್ರಂದ್ರೆ 2 ಲಕ್ಷ ರೂಪಾಯಿ. ಲಿಂಗಾಯತರಿದ್ರ 4 ಲಕ್ಷ ರೂಪಾಯಿ, ಜೈನರಿದ್ರ 5 ಲಕ್ಷ ರೂಪಾಯಿ, ಬ್ರಾಹ್ಮಣರಿದ್ರ 6 ಲಕ್ಷ ರೂಪಾಯಿ. ಅವ್ರು ಹುಡುಗಿಯನ್ನ ಮಾಡ್ತಾರೆ, ಮದುವೆ ಮಾಡ್ಕೊಂಡು ಬರ್ಬೋದು. ಈಗ 4 ದಿನ ಹಿಂದೆ ಒಬ್ಬನ ಹಿಡಿದಿವಿ ನಾವು, ಮುಸಲ್ಮಾನ್ ಹುಡುಗನ್ನ. ಆ ಸುಳಿ ಮಗಂದು ಮೊದಲ ಲಗ್ನ ಆಗೈತಿ, 4 ಲಗ್ನ ಆಗ್ಯಾವ ಮೊದಲ. ಆಗಿಂದ ಈ 8 ಹುಡುಗಿಯರು ಕೂಡ ಸಹವಾಸ ಬೆಳೆಸಿದ್ದ 8 ಹುಡುಗರು ಅವ್ನು ಜಾಮರಾಗಿದ್ರು. ಅದ್ರಾಗ ನಮ್ಮ ಪಕ್ಕದ ಹಳ್ಳಿದ ಒಂದು ಹುಡುಗಿ ಹಿಂಗಿಂಗ ಆ ಹುಡುಗನ್ ಕೂಡ ತಿರುಗಾಡ್ತೈತಿ ಅಂತ ಸುದ್ದಿ ಬಂತು. ಅವ್ರು ಯಾರೋ ಹೇಳಿದ್ರು ಕಡೇರಿ ಮಠದ ಮಗ್ಲ ಐತ್ರಿ ಹಳ್ಳಿ ಅಂತ. 8ಕ್ಕಿಂತ ಹಿಂದಿನ ಮಾತು. ಸಂಕೇಶ್ವರನಾಗ ಮೆಡಿಕಲ್ ಹೋಮಿಯೋಪತಿ ಕೆಲಸ ಕಳಿಸಿದ್ರು ಹುಡುಗಿನ. ಅದು ಯಾರೋ ವಿಶ್ವ ಹಿಂದೂ ಪರಿಷತ್ನವ್ರು ಕಡೇರಿ ಮಠ ಅಂದ್ಕೊಂಡು ತಕ್ಷಣ ನನಗೆ ಫೋನ್ ಮಾಡಿದ್ರು, ನಿಮ್ಮ ಮಗ್ಲ ಹಳ್ಳಿ ಒಂದು ಹುಡುಗಿ ಹಿಂಗೆ ತಿರುಗಾಡ್ತೈತಿ, ಫೋಟೋ ಕಳಿಸ್ರಿ ಅಂತ. ಫೋಟೋ ಕಳಿಸಿದ್ರು, ನೋಡಿದೆ ಪಕ್ಕದ ಹಳ್ಳಿದ ಐತಿ. ನಮ್ಮ ಭಕ್ತದ ಅವ್ರ ಅಪ್ಪ ಕನ್ನಡ ಸಾಲಿ ಮಾಸ್ತರ್, ಮರಾಠಿ ಸಾಲಿ ಮಾಸ್ತರ್. ಅವನ್ ಕಳಿಸಿದ, ಏನು ಮಾಸ್ತರ್ 20 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಹಾಕಿನ್ರಿ ಹುಡುಗಿನ, ಇದೇ ವರ್ಷ ಹೋಗೈತಿ ಅನ್ನೋ. ಏನ್ ಮಾಡ್ತೈತಿ ಹುಡುಗಿ ನೋಡ್ತಿಲ್ಲ ಅಂತ ಕೇಳಿ, ಇಲ್ರಿಪ್ಪ ಹೋಗಿ ಹೊತ್ಕೊಂಡು ಬಂದೀವಿ. ಬಂದ್ರೆ ಹುಡುಗಿ ಏನಂತಿತ್ತು, ನಮ್ಮ ಹುಷೇನ್ ಹಂಗಿಲ್ಲ ಅಂತಿತ್ತು. ಯಾರ್ದು ನಾನು ಹುಷೇನ್ ಹಂಗಿಲ್ಲ ಅಂತಿತ್ತು. ನಾನ ಲಗಾಯಿಸಿದ್ ಮತ್ತೆ ಅವ್ರ ಅಪ್ಪ ಅವ್ರೊಂದೇನ್ ಧೈರ್ಯ ಹಾಕಿದ್ದಲ್ಲ, ಹಲ್ಲ ಹೊರಗೆ ಬರ್ಬೇಕು ಆ ನಮನಿ ಬಾರಿಸಿದೆ. ಚಕ್ಕರ್ ಬಂದು ಬೆತ್ತು ಹುಡುಗಿ ತಳಗ. ಮುಂದಿನ ಆಚೆ ಬರ್ತೈತೆ ನನಗ. ಎಲ್ಲಿ ಹುಟ್ಟಿನಿ, ಎಲ್ಲಿ ಬೆಳೆದೀನಿ, ನೀನ್ ಎದಕ್ಕೆ ಇಟ್ಟಿದ್ರ ಸಾಲಿಗೆ, ಅವನ್ನೆಲ್ಲ ಹಿಸ್ಟ್ರಿ ತೆಗ್ದಿಟ್. 4 ಮಂದಿ ಹೆಂಡ್ರ ಅಧಿಕೃತ ಮನ್ಯಾಗ ಅದಾರ, ನಿನ್ನಂತವ್ರು 8 ಮಂದಿ ಸಹವಾಸದಾಗ ಅದಾನ. ಅವ್ರಾಗ 8 ಮಂದಿಯಾಗ 3 ಮಂದಿ ಗರ್ಭಿಣಿ ಅದಾರ, ಲಗ್ನ ಆಗ್ಲಾರ. 8 ಮಂದಿ ಹುಡುಗಿಯಾರ, 3 ಮಂದಿ ಹುಡುಗಿಯರ್ ಗರ್ಭಿಣಿ ಅದಾರ, ಲಗ್ನ ಆಗ್ಲಾರ.
ಆಕಿ ಒಂದ್ ವೇಳೆ ಲಗ್ನ ಮಾಡ್ಕೊಳ್ಳಾರ ಹುಡುಗರ ಅದು ಹುಡುಗರ ಅದು ಅಂದ್ರ ಅವ್ನ ರೇಟ್ ಡಬಲ್ ಆಗ 6 ಲಕ್ಷ ಕೊಡು ಬದಲಿಗೆ ಅವ್ನು 12 ಲಕ್ಷ ರೂಪಾಯಿ ಕೊಡ್ತಾನೆ. ಅವ್ನು ರೊಕ್ಕ ಬಳಸ್ತಾರೆ. ನಮ್ಮ ಹುಡುಗರು ಏನಾಗತ್ತೆ, ನಾವೇನಾಗತ್ತೀವಿ, ಯಾರ ನಾವು ಹಳ್ಳಿಯಾಗ ನಮ್ಗೆ ವಿಚಾರ ಮಾಡ್ಕೊಂಡು ಮುಂದೆ ಏನ್ ಮಾಡ್ತೀವಿ ನಾವು? ಇಲ್ಲಿವ್ರಿ ಅವರು ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಪಾತ್ರ ಕಂಪ್ಲೇಂಟ್ ಮಾಡಂಗಿಲ್ಲ. ಇವತ್ತು ಪೊಲೀಸ್ ಕರ್ನಾಟಕದ ರೇಟ್ ಹೇಳ ವರ್ಷಕ್ಕೆ 45,000 ಹುಡುಗಿಯರು ಮನೆ ಬಿಟ್ಟು ಭಾಳ ಕಂಪ್ಲೇಂಟ್ ಬರೇ ಮಾಡಿದ ಕಂಪ್ಲೇಂಟ್ ಮಾಡ್ಲಾರ್ದವರು ಎಷ್ಟೋ ಪಟ್ಟು ಮನೆ ಅಂದ್ರೆ ಎಷ್ಟು ಹುಡುಗಿಯರು ವರ್ಷಕ್ಕೆ ಮುಸಲ್ಮಾನ್. ಜನಸಂಖ್ಯೆ ಯಾಕೆ ಬೆಳಂಗಿಲ್ಲ ಹೇಳ್ರಿ ನೀವು? ಯಾಕೆ ಬೆಳಂಗಿಲ್ಲ ಹೇಳ್ರಿ? ನಾವು ನಮ್ಮ ಊರು ಬಂದಿ ಎಲ್ಲ ಮನೆ ಸ್ವಾಸ್ಥ್ಯನ ಹಾಳಾಗ್ತೈತ್ರಿ. ಒಂದು ಹುಡುಗ ಗದ್ದಲ ಹಾಕ್ತಂದ್ರೆ ಮನೆ ಸ್ವಾಸ್ಥ್ಯನ ಹಾಳಾಗ್ತ. 4 ಮಂದಿಗೆ ಮಾರಿ ತೋರ್ಸಂಗಿಲ್ಲ. ಯಾರ ಲಗ್ನ ಮೂರ್ತಿದ್ವು ಅಂದ್ರೆ ಹೋಗಾಕ ಅಲ್ಲಿ ಅನ್ನಿಸ್ತೈತೆ. ಅಲ್ಲಿ ಹೋಗಿ ಏನಂತ ತೋರ್ಸೋದು ಮಾಡಿ, ಏನಂತ ಮಾತಾಡೋದು, ಯಾರ ಕೇಳಿದ್ರು ಅಂದ್ರೆ ಏನ್ ಹೇಳೋದು, ಇದ ನಮ್ಮ ಮನಸ್ಸು ತಿನ್ನಾಕ ಶುರು ಮಾಡ್ತಾರೆ. ಅದಕ್ಕಿಂತ ನಮ್ಮ ಮಕ್ಕಳು ನಾವು ಗಟ್ಮುಟ್ಟಾಗಿ ಚಂದಾಗಿ ಇರಾಕ್ ಕಲಿಸು.